ನನ್ನ ಹೊಟ್ಟೆ ಭಾಳ ದಮ್ಮ ಇತ್ತಮ್ಮ. ಏನಾದ್ರು ಊಟ ಮಾಡಿದ್ರೆ ಆಯಸ್ಸಾಗ್ತಿತ್ತು. ಇವಾಗ ಇಲ್ಲಿ ಬಂದಾಗಿದ್ದ ನನ್ನ ಡೈಜೆಷನ್ ಚಲೋ ಆಗದ, ನನ್ನ ಹೊಟ್ಟೆ ಎಳೆದ್ಬಿಟ್ಟದ. ಏನು ನಾನು 78 kg ಇತ್ತಮ್ಮ. ಸುಳ್ಳು ಹೇಳಿದ್ರೆ ಕೇಳ್ತೀರಿ, ಕರೆ ಹೇಳಿದ್ರೆ ಕೇಳಿದ್ರೆ 8 kg ಎಳೆದ್ಬಿಟ್ಟಿನಮ್ಮ. ಇವಾಗ 70 kg 40 ಗ್ರಾಮ್ ಐತೆ ಅಮ್ಮ. ನಾನು ವೇಟ್ ಅಷ್ಟು ಆಗಿಬಿಟ್ಟದಮ್ಮ. ಮತ್ತು ಮೈ ಕಾಲು ಫ್ರೀ ಆದಮ್ಮ. ಅವ್ರಿಗದ ಅವಾಗ ಮೈ ವಜ್ಜೆ ಇರ್ತಿತ್ತಮ್ಮ. ಬೆಳಗ್ಗೆ ಇವಾಗ ಇಲ್ಲಿ ಮಾಡೋದು ಬೆಳಗ್ಗೆ ಮುಖಂತೀವಲ್ಲ ನಮ್ಮ ರಾತ್ರಿ ಎದ್ದಕಾಲ ಸ್ವಲ್ಪ ಇದನ್ನು ಯಾವಾಗ ಎದ್ದು ಇಷ್ಟು ನಡೆಯೋಣಮ್ಮ ಆರಾಮಾಗಿಬಿಡ್ತದಮ್ಮ. ಕಾಲು ಆರಾಮಾಗಿಬಿಡ್ತದ. 3 ಕಿಲೋಮೀಟ್ರ್ ಹೋಗಿ ಬರ್ತೀನಮ್ಮ. 3 ಕಿಲೋಮೀಟ್ರ್ ಹೋಗಿ ಬಂದು ಸ್ನಾನ ಮಾಡ್ಕೊಂಡು ಮತ್ತೆ ಕರೆಕ್ಟ್ ಟೈಮ್ ಅಟೆಂಡ್ ಆಗ್ತೀನಮ್ಮ. ಏನು ಇದರಿಂದ ನಾನು ಅದಕ್ಕೋಸ್ಕರ ಒಂದು ದಿನ ಬಿಡಬೇಕಂದ್ರೆ ಭಾಳ ನನಗೆ ಬೇಜಾರು ಅನ್ನಿಸ್ತದಮ್ಮ. ಏನು ಆ ರೀತಿ ಅದಮ್ಮ. ಏನು ನಾನು ಟ್ಯಾಬ್ಲೆಟು ಅವರು 2 ಹಾಕಿದ್ರೆ ಒಂದಿನ ಬಿಟ್ಟು ಒಂದಿನ ಹಾಕ್ಕೊಂತೀನಮ್ಮ ಟ್ಯಾಬ್ಲೆಟು. ಶುಗರ್ ಇವಾಗ 100 ಅಜ್ಜಮ್ಮ. ಆ ಶುಗರ್ ಹೆಚ್ಚಿದ್ದಾಗ ಮೈ ಬ್ಯಾಗ್ಗಳು ಹೆಚ್ಚಮ್ಮ. ಇವಾಗ ಏನಿಲ್ಲಮ್ಮ, ಆರಾಮ ನಮ್ಮ ಮನೆಗೆ ಹೆಣ್ಮಕ್ಳು ಅಷ್ಟು ಖುಷಿ ಇರ್ತಾರಮ್ಮ. ಏನು ನನ್ನ ಟೈಮ್ ಟೇಬಲ್ ಕರೆಕ್ಟ್ ಇದು ಮಾಡಿ ನೀರು ಕಾಚಿ ಹೋಗ್ಬಿಡು ಅಂದ್ಬಿಡ್ತಾರಮ್ಮ. ಏನು ಅಲ್ಲ ಮಕ್ಕಳು ನೀವು ರೆಗ್ಯುಲರ್ ಬರ್ಬೇಕಮ್ಮ. 1-2 ತಿಂಗಳು 3 ತಿಂಗಳು ಇದು ಕೋರ್ಸ್ ಮುಗಿಸ್ಬೇಕು ನಾವು. ಹಂಗಾದ್ರೆ ನಮ್ಗೆ ರಿಸಲ್ಟ್ ಸೀಟ್ ಮಾಡ್ತದ. ನಾನು 2-3 ದಿನ ಬಂದೆ 2-3 ದಿನದಾಗ ಗುಣ ಅಂತ ಆಗೋದಲ್ಲ. ಕಂಪಲ್ಸರಿ ನಾವು ಈ ಕೋರ್ಸ್ ಮುಗಿಸ್ಬೇಕು. ಮುಗಿಸಿದ್ರೆ ಆಟೋಮೆಟಿಕ್ ನಮ್ಗೆ ಗೊತ್ತಾಗ್ಬಿಡ್ತದೆ ರಿಸಲ್ಟ್. ಏನು ಸೈಡ್ ಎಫೆಕ್ಟ್ ಇಲ್ಲಮ್ಮ, ಏನೇನಿಲ್ಲಮ್ಮ. ಏನು ಸೈಡ್ ಎಫೆಕ್ಟೇ ಇಲ್ಲ. ಜನಗಳು ಸುಮ್ಮನೆ ಅನ್ಕೊಂತಾರೆ ಸುಮ್ಮನೆ ಸೈಡ್ ಎಫೆಕ್ಟ್ ಆಗ್ತದ ಅನ್ನೋದು. ಏನು ಸೈಡ್ ಎಫೆಕ್ಟ್ ಇಲ್ಲ. ನಾವು ಹೇಳ್ತೇವಲ್ಲಮ್ಮ, ನಾನು ಇಲ್ಲಿ ಬಂದಾಗ ಅಷ್ಟು ಫ್ರೀ ಆಗಿನಮ್ಮ. ಮೈ ಬ್ಯಾನಿಲ್ಲ, ಏನಿಲ್ಲ, ಆರಾಮಿನಮ್ಮ. ಊಟ ಹಂಗೆ ಹೋಗ್ತದ, ಎಲ್ಲ ಇದಾಗ್ತದ. ಇವಾಗ ಮಾಡಿ ಹೋಗ್ತಕ್ಕೆ ಮನೇಲಿ ಹಸುವಾಗಿಬಿಡ್ತದಮ್ಮ. ಏನು ಇಂಪಾರ್ಟೆಂಟ್ ಅಮ್ಮ, ತಗೋಬೇಕಮ್ಮ. ಇಂಪಾರ್ಟೆಂಟ್ ನೀವು ಇಷ್ಟು ಫ್ರೀ ಕೊಟ್ಟಿರಂದ್ರೆ ಜನಗಳು ಭಾಳ ಬುದ್ಧಿರಾರಮ್ಮ, ಬಂದು ತಗೋಬೇಕು. ಏನು ಒಳ್ಳೇದಮ್ಮ, ಒಳ್ಳೆಯದಮ್ಮ. ಆಕ್ಟಿವ್ ಆಗಿದ್ದೀನಮ್ಮ. ಏನು ನಾನು ಹೇಳ್ತೀನಲ್ಲ, ಇಷ್ಟು ಸೋಮಾರ್ತನಲ್ಲಿ ಇಷ್ಟು ಇದಿಲ್ಲ. ಏನು ಯಾವಾಗ ಬೆಳಗ್ಗಾಗಡಿ ಯಾವಾಗ ಜಲ್ದಿ ಹೋಗಿ ವಾಕಿಂಗ್ ಮುಗಿಸ್ಕೊಂಡು ಹೋಗಪ್ಪ ಅನಿಸ್ತದಮ್ಮ. ಹೌದಮ್ಮ, ರಿಯಲ್ ಅಮ್ಮ ಇದು. ಏನು ಜನಗಳು ಏನು ಮಾಡ್ತಿದ್ದೆ ತಿಳ್ಕೋವಲ್ರು. ಅವ್ರು ಹಾಸ್ಪಿಟ್ಲ್ ನನಗೆ ಇವು ನೋಡಮ್ಮ 2 ತಿಂಗಳು ಆಯಿತು ಹಾಸ್ಪಿಟ್ಲಿಗೆ ಹೋಗಿಲ್ಲ. 2 ಟ್ಯಾಬ್ಲೆಟ್ ತಿಂದ, ಒಂದಿನ ಬಿಟ್ಟು ಒಂದು ಟ್ಯಾಬ್ಲೆಟ್ ತಿನ್ನಕತ್ತೇನಮ್ಮ. ಏನು ನಾನು ಶುಗರ್ ಅಷ್ಟಿದ್ದು 140-145 ಬಂದು ನಿಂತದ್ದು. 270 ಇತ್ತ, 270 140 ಆಗಿಬಿಟ್ಟದಮ್ಮ. ಏನು ಆರಾಮಿನಮ್ಮ. ಏನು ಮೈ ಬ್ಯಾಗ್ ಇಲ್ಲ, ಏನಿಲ್ಲ, ಭಾಳ ಆರಾಮಿನಮ್ಮ. ಏನು ನಾನು ಹೇಳ್ತೀನಲ್ಲ, ನಾವು ಇನ್ನೊಂದ್ಸತಿ ಏನು ಹೇಳಿದ ಮತ್ತೆ ಇದು ಮುಗಿದ ಮೇಲೆ ನಮ್ಮ ಮತ್ತೆ ಏನಾದ್ರು ರಿನ್ಯೂವಲ್ ಕೊಡ್ತೀರ ಅಂತ ಕೇಳಕತ್ತೀವಮ್ಮ ಅಷ್ಟೇ. ಯಾಕಂದರೆ ನಾವು ಇಂಟ್ರೆಸ್ಟ್ ಅದಲ್ಲ ಮನುಷ್ಯ. ಏನು ಮನೇಲಿದ್ದು ಬೇಜಾರಾಗಿ ಹಾಸ್ಪಿಟ್ಲ್ಗೆ ಓಡಾಡಬೇಕು, ಅದು ಮಾಡ್ಬೇಕು. ಇಲ್ಲಿ ಬಂದರೆ ಹಾಸ್ಪಿಟ್ಲ್ಗೆ ಹೋಗೋದಿಲ್ಲ, ಏನು ಅವಶ್ಯಕತೆ ಇಲ್ಲಮ್ಮ. ಯಾವ ಡಾಕ್ಟರ್ ಅವಶ್ಯಕತೆ ಇಲ್ಲ. ಇದೇ ಡಾಕ್ಟರ್ ಇದ್ದಾಗ ಐತೆ ನಮ್ಗೆ. ಹೌದಮ್ಮ. ಇದು ಏನು ಏನು ಹೇಳ್ತೀವಮ್ಮ, ಒಳ್ಳೆ ಇದು ಟ್ರೀಟ್ಮೆಂಟ್ ಇದ್ದಂಗೆ ಇದು. ಏನಮ್ಮ ಭಾಳ ಒಳ್ಳೆಯದು ಇದು. ನೀನು ಹೇಳ್ತೀನಲ್ಲ, ನಾನು ಅಷ್ಟು ಆರಾಮೇ ಆಗಿನಮ್ಮ. ಸ್ವಲ್ಪ ಹೆಚ್ಚು ಊಟ ಮಾಡಿದೆ ಆಯಾಸ ಆಗ್ತೈತಮ್ಮ. ಇವಾಗ ಆಯಾಸ ಆಗಂಗಿಲ್ಲ, ಏನಿಲ್ಲಮ್ಮ. ಏನು ಭಾಳ ಡೈಜೆಷನ್ ಹಂಗೆ ಆಗ್ತದಮ್ಮ, ಎಲ್ಲ ಇದಾಗ್ತದಮ್ಮ. ಆರಾಮ.